ಅವನಮ್ಮ ಹೇಳಿದ್ದಕ್ಕೆ ಮಾಡ್ಕೊಂಡ. ನಾಳೆ ಅದೇ ಅಮ್ಮ ಹೇಳಿದ್ರೆ ಸಂಸಾರ ಕೂಡ ಮಾಡ್ತಾನೆ. ಆಮೇಲೆ ಮಕ್ಳು ಕೂಡ ಹುಟ್ತಾರೆ. ಆಗ ನೀನ್ ಬಂದು ಆ ಮಕ್ಳಿಗೆ ಹಾಲು ಕುಡಿಸಿ ಜೋಗುಳ ಹಾಡೋ ಪರಿಸ್ಥಿತಿ ಬರುತ್ತೆ. ಒಬ್ಬ ಮನುಷ್ಯ ಬದ್ಲಾಗೋದಕ್ಕೆ ಮಹಾ ಅದ್ಭುತ ನಡೆಯೋದೇನ್ ಬೇಡ. ಗುಂಡು ಸೂಜಿ ಚುಚ್ಚಿದ್ರೆ ಗಾಳಿ ಹೋಗೋ ಬಲೂನ್ ತರ ಚಿಕ್ಕ ಚಿಕ್ಕ ಕಾರಣಕ್ಕೆ ಮನುಷ್ಯರು ಬದಲಾಗಬಹುದು. ನೀನು ಆ ಭಾಗ್ಯನ ನೋಡಿದ್ಯಲ್ಲ, ಒಳ್ಳೆತನನ ತೀಡಿ ತಿದ್ದಿರೋ ಗೊಂಬೆ ಆಗಿದ್ದಾಳೆ. ಆ ಒಳ್ಳೆತನಕ್ಕೆ ಮಿತ್ರ ಕೂಡ ಬದಲಾಗಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಚಿಕ್ಕಮ್ಮ ಹೇಳಿದ್ದು 100% ಕರೆಕ್ಟ್ ಮನೀಷಾ. ಒಂದ್ಸಲ ಎಲ್ರೂ ಭಾಗ್ಯನ ಇಷ್ಟಪಡಕ್ ಶುರು ಮಾಡಿದ್ರೆ ನಿಂಗೆ ಕಷ್ಟ ಶುರು ಆದ ಹಾಗೆ. ಭಾಗ್ಯ ಈ ಮನೆ ಸೊಸೆಯಾಗೆಲ್ಲಾನು ಹೊಲ್ಸ್ಕೊಳ್ಳಕ್ ಮುಂಚೆ ನೀನೆಲ್ಲಾನು ಹೊಲ್ಸ್ಕೋಬೇಕು. ಯುರ್ ರೈಟ್ ಹನ್ಸಿಕಾ. ನಾನು ಕೂಡ ಇನ್ಮುಂದೆ ಈ ವಿಷಯನ ಈಸಿಯಾಗಿ ತಗೊಳ್ಳಲ್ಲ. ಟೈಮ್ ನೋಡ್ಕೊಂಡು ನನ್ನ ಆಟ ಶುರು ಮಾಡ್ತೀನಿ. ಮಾವ, ಟೀ ತಗೊಳ್ಳಿ. ಬಂದ್ಯಾ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಸಾರಿ ಮಾವ, ಸ್ವಲ್ಪ ಲೇಟ್ ಆಯ್ತು. ಶುಂಠಿ ಲವಂಗ ಹಾಕಿರೋ ಟೀ ನಿಮ್ಗೆ. ಮತ್ತೆ ನನಗೆ ತಗೋ, ಈ ಲೆಮನ್ ಟೀ ನಿಮ್ಗೆ. ಆಹಾ, ಅಮೃತನ ಈ ಒಂದು ಅರ್ಧ ಕಪ್ ಟೀಯಲ್ಲಿ ಮಿಕ್ಸ್ ಮಾಡಿದೀನೋ ಅನ್ಸುತ್ತೆ ಭಾಗ್ಯ. ನೀವ್ ನನ್ನ ಸುಮ್ನೆ ತುಂಬಾ ಹೊಗಳುತ್ತಿದ್ದೀರಿ ಮಾವ. ದೊಡ್ಡಪ್ಪ ತಪ್ಪಾಗಿ ಹೇಳಿದ್ರು ಅದಕ್ಕೆ. ಇದು ಅಮೃತ ಅಲ್ಲ, ಪಂಚಾಮೃತ ಅಂತಾರಲ್ಲ ಹಾಗಿದೆ ಇದು. ಅಂದ್ರೆ ನೀನ್ ಕೊಟ್ಟಿದ್ದು ಲೆಮನ್ ಟೀ ತರ ಇಲ್ವಾ? ಅಬ್ಬಾ, ಗೊತ್ತಾಗೋದಿಲ್ಲ. ನೀವು ಕೂಡ ಜೋಕ್ಸ್ ಚೆನ್ನಾಗೇ ಮಾಡ್ತೀರಾ. ಭಾಗ್ಯ, ನನ್ ಸ್ಟ್ರಾಂಗ್ ಟೀಯಲ್ಲಿ ಇಲ್ಲಿದೆ ಅಜ್ಜಿ, ತಗೊಳ್ಳಿ. ಆಹಾ, ಹೋಗೋ ಪ್ರಾಣ ಕೂಡ ವಾಪಸ್ ಕೊಡೋ ಸಂಜೀವಿನಿ ಆಗಿದ್ಯಮ್ಮ ನೀ ಮಾಡಿ ಟೀ. ಸರಿ, ನೀವ್ ಕುಡಿತಾ ಇರಿ. ಕೆಳಗಡೆ ಹೋಗಿ ಹೂ ಡೆಕೋರೇಟ್ ಮಾಡ್ಬೇಕು. ಸರಿ ಆಯ್ತಮ್ಮ. ಅಮ್ಮ ಭಾಗ್ಯ, ಹೇಳಿ ಮಾವ. ನೋಡಮ್ಮ, ಅಷ್ಟು ಜನಕ್ಕೆ ಲಾಡು ಮಾಡೋದು ಅಂದ್ರೆ ನಿನ್ನ ಕೈಗಳೆಲ್ಲ ಸೋತ್ ಹೋಗುತ್ತಮ್ಮ. ಅಷ್ಟು ಲಾಡು ಮಾಡೋದು ಹೇಗೂ ಕಷ್ಟ. ಅದಕ್ಕೆ ಒಂದು ಕೆಲಸ ಮಾಡೋಣ. ಏನ್ ಮಾವ ಅದು? ಅಂಗಡಿಯಿಂದ ಒಂದು ಸ್ವಲ್ಪ ತರ್ತೀನಿ, ಅದನ್ನು ನೀನೇ ಮಾಡಿದೆ ಅಂತ ಹೇಳ್ಬಿಡು. ಆಗ ನಿನ್ನ ಕೈಗೂ ಕೆಲಸ ಕಡಿಮೆ, ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅನ್ನೋ ಭಯನೂ ಇರಲ್ಲ. ಏನ್ ಹೇಳ್ತೀಯಮ್ಮ? ಅಂದ್ರೆ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಮಾವ? ಅಯ್ಯೋ ಚಚೆ, ಹಾಗೇನಿಲ್ಲಮ್ಮ. ನಾನ್ ಚೆನ್ನಾಗ್ ಮಾಡ್ತೀನಿ ಮಾವ. ನನ್ಗೆ ಚಿಕ್ಕವಳಿಂದ ಅಭ್ಯಾಸ ಇದೆ. ಹೇಗಿರುತ್ತೋ ಏನೋ ಅಂತ ಹೆದರ್ಬೇಡಿ. ಇಂಥ ಒಳ್ಳೆ ಟೀ ಕೊಟ್ಟಿದ್ಯಾ ಅಂದ್ಮೇಲೆ ನಾನ್ ನಿನ್ನನ್ನು ಹೇಗೆ ಅನುಮಾನಿಸ್ತೀನಮ್ಮ? ನಿನ್ ಕೈಗಳಿಗೆ ನೋವಾಗುತ್ತೆ ಅಂತ ಹೇಳಿದೆ ಅಷ್ಟೇ ಅಮ್ಮ, ಮತ್ತೇನಿಲ್ಲ. ನಮ್ಮವ್ರಿಗೆ ಮಾಡೋವಾಗ ಕಷ್ಟ ಕೂಡ ಇಷ್ಟ ಅನ್ಸುತ್ತೆ. ಜವಾಬ್ದಾರಿ ತಗೊಂಡ್ ಮಾಡ್ದಾಗ ಭಾರ ಕೂಡ ಹಗುರ ಅನ್ಸುತ್ತೆ. ನನ್ ತಾತ ನಂಗ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು ಮಾವ. ಎಲ್ರಿಗೂ ಮಾಡೋ ಕೆಲ್ಸದಲ್ಲಿ ಆನಂದ ಹುಡುಕ್ಬೇಕು. ಎಲ್ರಿಗೂ ನಾನಿದ್ದೀನಿ ಅನ್ನೋ ನಂಬಿಕೆ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಆಗ್ಲೇ ನಮ್ ಜೀವನಕ್ಕೆ ಒಂದ್ ಅರ್ಥ ಇರುತ್ತೆ ಅಂತ ಹೇಳ್ತಿದ್ರು. ನಮ್ ಸಂತೋಷನ ನಾವ್ ನೋಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಬೇರೆಯವ್ರ ಸಂತೋಷಕ್ಕೆ ನಾವ್ ಕಾರಣ ಆದ್ರೆ ಆ ತೃಪ್ತಿನೇ ಬೇರೆ. ಜೊತೆಗೆ ನಾನ್ ಮಾಡ್ತೀನಿ ಅಂತ ಹೇಳಿ ಆಚೆಯಿಂದ ತಂದ್ರೆ ಅದು ಮೋಸ ಆಗುತ್ತಲ್ವಾ ಮಾವ? ಕೈಲಾದ್ರೆ ಮಾತ್ ಕೊಡ್ಬೇಕು. ಮಾತ್ ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು. ಹೌದಾ ಅಲ್ವಾ? ಹೇಳಿ ಮಾವ, ಹೌದು ತಾನೆ? ವಯಸ್ಸಲ್ಲಿ ಚಿಕ್ಕವಳೆ ಆದ್ರೂ
ಬುದ್ಧಿವಂತಿಕೆಯಲ್ಲಿ ಬಹಳ ದೊಡ್ಡವಳಮ್ಮ. ನೀನ್ ಹೇಳಿದ್ದು 100% ಸತ್ಯನಮ್ಮ. ನೀವೇನ್ ಹೆದ್ರುಬೇಡಿ ಮಾವ. ನಾಳೆ ನಾನ್ ಮಾಡೋ ಲಾಡು ತಿಂದ್ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ. ನೋಡ್ತಾ ಇರಿ. ಇಲ್ ಕೊಡಿ. ಒಳ್ಳೆ ಗುಣಗಳನ್ನೆಲ್ಲ ತಿದ್ದಿ ತೀಡಿ ತಯಾರಿಸಿರೋ ಅಂತ ಅದ್ಭುತವಾದ ಬೊಂಬೆ ಈ ಭಾಗ್ಯ. ಇಂಥ ಒಳ್ಳೆ ಸೊಸೆನ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮಿ. ಆದರೆ ಭಾಗ್ಯನಿಗೆ ಇಷ್ಟು ಒಳ್ಳೆ ಬುದ್ಧಿನ ಕೊಟ್ಟು ಬದುಕು ಮಾತ್ರ ಯಾಕಪ್ಪ ಸಂಕಷ್ಟದಲ್ಲಿ ಸಿಕ್ಸಿದೀಯಾ? ಆಕೆ ಜೀವನಾನ ಉತ್ತರನೇ ಸಿಗದಿರೋ ಪ್ರಶ್ನೆಯಾಗಿ ಉಳಿಸ್ಬೇಡ. ಮಿತ್ರನ ಮನಸ್ಸು ಬದಲಾಗೋ ಹಾಗೆ, ಅರವಿಂದ ಪ್ರೀತಿಯಿಂದ ಭಾಗ್ಯನ ನೋಡ್ಕೊಳ್ಳೋ ಹಾಗೆ, ಭಾಗ್ಯ ಜೀವನದಲ್ಲಿ ಒಂದು ಕಾಣದ ಬೆಳಕನ್ನ ನೀನೇ ದಯಪಾಲಿಸ್ಬೇಕು ಸ್ವಾಮಿ. ನೀನೇ ನೋಡ್ಕೋಬೇಕು. AC ನಿಮ್ಗೆ ಸಾಕಾಗ್ತಿದ್ಯಾ ಇಲ್ಲ ಜಾಸ್ತಿ ಮಾಡ್ಲಾ? ಪರವಾಗಿಲ್ಲ, ಸರಿಯಾಗೇ ಇದೆ. ಮಧ್ಯರಾತ್ರಿ ಬಾಯಾರಿಕೆ ಆದ್ರೆ ಕುಡಿಯೋಕೆ ನಿಮ್ ಬೆಡ್ ಪಕ್ಕನೆ ನೀರಿಟ್ಟಿದ್ದೀನಿ. ಸರಿ. ಹೇಳೋಕ್ ಕಷ್ಟ ಆದ್ರೆ ನನ್ನ ಕೂಗಿ. ಗುಡ್ ನೈಟ್. ಗುಡ್ ನೈಟ್. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ಅಯ್ಯೋ ಅಯ್ಯೋ ಏನಿದು, ಏನು ಅರ್ಥವಾಗದು. ಅವ್ವವ್ವ ಭೂಮಿನೇ ಕೇಳೋ ಹಾಗೆ ಕೂಗಲ. ಅಯ್ಯಯ್ಯೋ ನಿನ್ನೆದುರಲ್ಲೇ ನಿಂತು ಹೇಳಲ. ಆಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಥ್ಯಾಂಕ್ ಯು ರೀ. ಇಟ್ಸ್ ಓಕೆ. ಏನಿದು ಏನಿ ತಯಾರಿ, ಮನದಲ್ಲಿ 100 ಬಾರಿ ಒಲವಿನ ಖಾತರಿ. ಏನಿ ಎದೆಯಲ್ಲಿ ದಿನವಿಡೀ ನಿನ್ನ ನೋಡು. ಮೆಸೇಜ್ಗೆ ರಿಪ್ಲೈ ಕೂಡ ಮಾಡದೇ ಇರೋಷ್ಟು ಬದಲಾಗೋಗಿದ್ಯಾ? ಒಂದ್ ಕಾಲದಲ್ಲಿ ನನ್ನ ಮೆಸೇಜ್ಗೆ ಸೆಕೆಂಡ್ಸ್ ಅಲ್ಲಿ ರಿಪ್ಲೈ ಮಾಡ್ತಿದ್ದೆ. ಇವಾಗ ನಿಮಿಷ ಗಂಟೆಗಳು ಕಳೆದ್ರೂ ರಿಪ್ಲೈನೇ ಬರೋದಿಲ್ಲ. ಅಂದ್ರೆ ನೀನ್ ಬದಲಾದಾಗೆ ಅಲ್ವಾ?
ಐ ಲವ್ ಯು ಟು. ನನಗೇನಾಗ್ತಿದೆ? ಶ್ಯೆ. ಭಾಗ್ಯ ಕಾಣ್ತಿಲ್ವಲ್ಲ? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದಾಳೆ? ನೀವೇನ್ರಿ ಇಲ್ಲಿ? ನೀನೇನಿಲ್ಲಿ? ಗೆಸ್ಟ್ಗೆಲ್ಲ ಸ್ವೀಟ್ ಮಾಡ್ತೀನಿ ಅಂತ ಅತ್ತೆಗ್ ಮಾತು ಕೊಟ್ಟಿದ್ನಲ್ಲ. ಬೆಳಿಗ್ಗೆ ಮಾಡ್ಬೋದಿತ್ತಲ್ವಾ? 2 ಗಂಟೆಯಿಂದ ಕಷ್ಟಪಟ್ರು ಇಷ್ಟೇ ಆಗಿದ್ದು. ಬೆಳಗ್ಗೆ ಶುರು ಮಾಡಿದ್ರೆ ಹೇಗ್ ಮುಗಿಯುತ್ತೆ? ಅಂದ್ರೆ ನೀನ್ 2 ಗಂಟೆಗೆ ಎದ್ದಿದ್ಯಾ? ಹೌದು. ಯಾರಿಗಾದ್ರೂ ಹೆಲ್ಪ್ ಮಾಡಕ್ ಹೇಳ್ಬೇಕಿತ್ತು ತಾನೆ? ಎಲ್ರೂ ಹಾಯಾಗಿ ನಿದ್ರೆ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಸಹಾಯ ಕೇಳಿದ್ರೆ ಕಷ್ಟ ಆಗತ್ತೆ. ಇದನ್ನ ನಾನೊಬ್ಳೇ ಮಾಡ್ತೀನಿ. ಆದ್ರೂ ಯಾಕಿಷ್ಟು ಕಷ್ಟಪಡ್ತೀಯಾ? ಅಂಗಡಿಯಿಂದ ಕೊಂಡ್ಕೊಂಡ್ ಬಂದ್ರೆ ಆಗಲ್ವಾ? ಅತ್ತೆಗ್ ಮಾತು ಕೊಟ್ಟಿದ್ದೀನಲ್ಲ ರೀ, ನಾನೇ ಮಾಡ್ತೀನಿ ಅಂತ. ಮಾತ್ ತಪ್ಪಿದ್ರೆ ಮತ್ತೆ ನನ್ನ ನಂಬ್ತಾರಾ? ಮತ್ತೆ ನನ್ ತಾತ ಏನ್ ಹೇಳ್ತಿದ್ರು ಗೊತ್ತಾ? ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವ್ ಕೊಟ್ಟಿರೋ ಮಾತ್ ತಪ್ಪಾರ್ದು ಅಂತಿದ್ರು. ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ಯೋಚನೆ ಮಾಡ್ಬೇಕಾ? ವಿಷಯ ಚಿಕ್ಕದಾದ್ರೂ ದೊಡ್ಡದಾದ್ರೂ ಮಾತೆ. ಮನುಷ್ಯನ್ ಮೇಲ್ ನಂಬಿಕೆ ನಾವ್ ಕೊಡೋ ಮಾತಿಂದನೇ ಬರೋದು. ಅದನ್ನ ಉಳಿಸ್ಕೊಳ್ಳೋದ್ರಿಂದ ಆ ನಂಬಿಕೆ ಇನ್ನೂ ಗಟ್ಟಿಯಾಗತ್ತೆ. ಹೌದು, ಕೇಳೋಕ್ ಮರ್ತಿದ್ದೆ. ಇಷ್ಟೊತ್ತಲ್ಲಿ ಎದ್ದಿದ್ದೀರಲ್ಲ, ನಿಮ್ಗೇನಾದ್ರೂ ಬೇಕಾ? ನೀರ್ ಕುಡಿಯಕ್ ಬಂದೆ. ರೂಮಲ್ಲೇ ಇಟ್ಟಿದ್ನಲ್ಲ. ಅಂದ್ರೆ ಕೈ ತಾಗಿ ಚೆಲ್ ಹೋಯ್ತು. ಹೌದಾ? ಸರಿ, ನಾನ್ ಕೊಡ್ತೀನಿ. ಹಾ, ಬೇಡ ಬೇಡ ಬೇಡ, ನೀನ್ ಇದನ್ನ ಮಾಡು, ನಾನ್ ತಗೋತೀನಿ. ಭಾಗ್ಯ, ಇರು, ನಾನು ತೆಕ್ಕೊಡ್ತೀನಿ. ಹೇ, ನಿನಗೆ ಟೈಮ್ ಹಿಡಿಯತ್ತಾ? ನೀವು ಹೋಗಿರಿ, ನಾನು ಇದನ್ನೆಲ್ಲ ಮುಗಿಸ್ ಬರ್ತೀನಿ. ಸರಿ.
ಬದಲಾಗೋಗಿದ್ಯಾ ಮಿತ್ರ. ನನಗೆ ಅರ್ಥ ಆಗ್ತಿದೆ ಮಿತ್ರ. ನನ್ ಮೇಲೆ ಪ್ರೀತಿ ಕಮ್ಮಿಯಾಗಿ ಭಾಗ್ಯ ಮೇಲೆ ಒಲವು ಜಾಸ್ತಿ ಆಗ್ತಿದೆ ಅಲ್ವಾ? ಮನೀಷಾ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಹನ್ಸಿಕಾ. ಬೆಳಗ್ಗೆನೆ ಆ ಫೋಟೋ ನೋಡ್ ನಗ್ತಿದ್ಯಲ್ಲ. ಈ ಫೋಟೋ ನನಗೆ ತುಂಬಾ ಸ್ಪೆಷಲ್. ನಾನು ನಿಮ್ಮಣ್ಣ ಇಷ್ಟಪಟ್ಟ ಮೇಲೆ ತೆಗ್ದಿರೋ ಮೊದಲನೇ ಫೋಟೋ. ವಾವ್, ಹೌದಾ? ದಟ್ಸ್ ಗ್ರೇಟ್. ನನಗೆ ತುಂಬಾ ಲೋ ಫೀಲ್ ಆದಾಗ ಈ ಫೋಟೋ ನೋಡ್ತೀನಿ. ಆಗ ಮನ್ಸು ಸರಿ ಹೋಗುತ್ತಾ? ಅಫ್ಕೋರ್ಸ್. ನೀನ್ ಅಣ್ಣನ್ ನೋಡಿದ್ರೆ ಸಾಕು, ಎಲ್ಲ ಮರ್ತು ಹೋಗುತ್ತೆ. ನನ್ನ ಅಣ್ಣ ನಿಂಗೆ ಅಷ್ಟು ಸ್ಪೆಷಲ್ ಯಾಕೆ? ನಿಮ್ಮಣ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂದವಾಗಿದ್ದಾನೆ, ಅರ್ಥ ಮಾಡ್ಕೋತಾನೆ. ಎಲ್ಲ ಹುಡುಗರ ಹಾಗಲ್ಲ, ಆಕಾಶದಲ್ಲಿರೋ ಚಂದ್ರನ್ ಥರ ಅವನು. ಆಕಾಶದಲ್ಲಿರೋ ಚಂದ್ರನ್ ತರನಾ? ನಿನ್ ಕೈಗೂ ಸಿಗದೆ ಹೋದ್ರೆ ಕಷ್ಟ ಆಗುತ್ತೆ, ಹುಷಾರು. ಈಗ್ಲಿಂದಾನೇ ಎಲ್ರೂ ಇಂಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋ. ಭಾಗ್ಯನ ಡಾಮಿನೇಟ್ ಮಾಡಕ್ಕೆ ಶುರು ಮಾಡು. ಇಲ್ದಿದ್ರೆ ಆ ಭಾಗ್ಯ ಅಣ್ಣನ ತನ್ನ ಸೆರ್ಗೆ ಕಟ್ಕೊಂಡಿಟ್ಕೋತಾಳೆ. ನೋ ವೇ. ಇವತ್ ಪೂಜೆಲಿ ನಾನೇ ಸ್ಪೆಷಲ್ ಅಟ್ರಾಕ್ಷನ್ ಆಗ್ತೀನಿ, ನೋಡ್ತಿರೋ. ಈ ಡ್ರೆಸ್ ಎಲ್ಲ ಯಾಕೆ ಹಿಂಗೆ ಇಟ್ಟಿದ್ಯಾ? ಅದರಲ್ಲಿ ಒಂದನ್ನು ಹಾಕೊಳ್ಳಿ. ನೀನೇ ಯಾವುದೋ ಕೊಡೋದು ತಾನೆ? ಅಲ್ಲ, ನಿಮ್ಗಿಷ್ಟ ಇರೋದನ್ನ ನೀವೇ ತಗೊಳ್ಳಿ. ಇದೋಕೆನಾ? ಆ ಡ್ರೆಸ್ ತಗೊಂಡಿದ್ ಕಡೆ ಒಂದ್ ಚೀಟಿ ಇದೆ ನೋಡಿ. ಏನದು? ನೀವೇ ತಗೊಂಡು ಓದಿ. ಅವರು ಈ ಡ್ರೆಸ್ಸನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ಮನಸ್ಸಲ್ಲಿರೋದು ನೀವು ಸೆಲೆಕ್ಟ್ ಮಾಡಿದ್ದು ಒಂದೇ. ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಅಂತ ನೀನು ಹೇಗೆ ಗೆಸ್ ಮಾಡಿದೆ? ಏನೋ ನನ್ಗಾಗ ಅನ್ನಿಸ್ತು ರೀ. ನನ್ನ ಮನಸ್ಸಿಗೆ ನಿಮ್ಮ ಮನಸ್ಸೇನಾದರೂ ಮೊದಲೇ ಹೇಳಿತ್ತೇನೋ. ಇಲ್ಲ, ನನ್ನ ಮನಸ್ಸೇ ಬಂದು ಈ ಡ್ರೆಸ್ಸೇ ಸೆಲೆಕ್ಟ್ ಮಾಡ್ಕೊ ಅಂತ ನಿಮ್ಮ ಮನಸ್ಸಿಗೆ ಹೇಳ್ತೇನೋ. ಯಾಕಿದೆಲ್ಲ? ಗಂಡ ಹೆಂಡತಿ ಆಲೋಚನೆ, ಅಭಿಪ್ರಾಯ, ಅಭಿರುಚಿ ಒಂದೇ ಆದ್ರೆ ಅವ್ರ ಸಂಸಾರ ತುಂಬಾ ಅನ್ಯೋನ್ಯವಾಗಿರುತ್ತಂತೆ. ನಮ್ಮ ಅಭಿರುಚಿ ಮ್ಯಾಚ್ ಆಗುತ್ತಾ ಅಂತ ಒಂದು ಪರೀಕ್ಷೆ ನನಗೆ ನಾನೇ ಮಾಡಿಕೊಂಡೆ. ನಾನು ಮಾಡ್ಕೊಂಡ ಪರೀಕ್ಷೆಯಲ್ಲಿ ಫುಲ್ ಮಾರ್ಕ್ಸಲ್ಲಿ ಪಾಸ್ ಆಗಿಬಿಟ್ಟೆ. ಮಿತ್ರ,
ಪಕ್ಕದಲ್ಲಿರೋ ಡ್ರೆಸ್ ತಗೋಬೇಕಿತ್ತು ತಾನೇ. ಅವಳಿಗೆ ಇಷ್ಟ ಇರೋದು ತಗೊಂಡಿರೋದ್ರಿಂದ ಇನ್ನಷ್ಟು ಪ್ರೀತಿ ಬೆಳೆಸ್ಕೋತಾಳೆ. ಬಗೆಹರಿಯದ ಹಾಡು ನೋಡು ಹದಿಹರೆಯದ ಬಾ